ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಷ್ಟೊತ್ತಿಗೆ ಎಲ್ಲೋಗ್ತಿದ್ದೀರಿ ಅಂತ ನೋಡ್ತಿದ್ದೀರಾ? ಹೇಳ್ತೀನಿ. ನಾವು ಕಬ್ಬನ್ ಪಾರ್ಕ್ ಹತ್ರ ಇರೋ ಸೆಂಟ್ ಜೋಸೆಫ್ ಸ್ಕೂಲ್ ಹತ್ರ ಹೋಗ್ತಿದ್ದೀವಿ. ಬಿಕಾಸ್ ಅಲ್ಲೊಂದು ಕಾಂಪಿಟೇಷನ್ ನಡೀತಿದೆ. ಟೈಮ್ ಇವಾಗ ಬಂದ್ಬಿಟ್ಟು ಬೆಳಗಿನ ಜಾವ 5:30 ಆಗಿದೆ. 5 ಗಂಟೆಗೆ ಬಿಡಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು. ಸೊ 5:30 ಆಗಿದೆ. ಅಲ್ಲೇನಕ್ಕೆ ಹೋಗ್ತಿರೋದು ಅಂದರೆ ಅಲ್ಲೊಂದು ಕಾಂಪಿಟೇಷನ್ ಇದೆ. ಅದೇನು ಕಾಂಪಿಟೇಷನ್ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು UB ಸಿಟಿ ಮಾಲ್ ಮುಂದೆ ಇರೋ ಸೆಂಟ್ ಜೋಸೆಫ್ ಸ್ಕೂಲು. ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರಲೇಬೇಕು. ಸೊ ಹೋಗ್ತಿದ್ದೀವಿ. ಇನ್ನೇನು ಇಲ್ಲಿ ರೀಚ್ ಆದಮೇಲೆ ನೋಡಿ, ಇಲ್ಲೆಲ್ಲ ಅದು ಟಿಕೆಟ್ಗೆ ಪಿನ್ ಹಾಕ್ಕೊಂಡು ಟಿ ಶರ್ಟ್ಗೆ ಹಾಕ್ಕೊಬೇಕು. ಇವನೇ ನನ್ನನ್ನು ಲೆಫ್ಟ್ ಸೈಡಲ್ಲಿ ನಿಂತಿದ್ದಾನಲ್ಲ, ಇವನು ನನ್ನನ್ನು. ಇಲ್ಲಿ 10K ರನ್ನರ್ಸು, 5K ರನ್ನರ್ಸ್ ಆ್ಯಂಡ್ 3K ರನ್ನರ್ಸ್ 3 ಕಾಂಪಿಟೇಷನ್ ನಡೆಯುತ್ತೆ. ಆ್ಯಂಡ್ ಈ ಗ್ರೌಂಡಿಂದನೇ ಸ್ಟಾರ್ಟ್ ಆಗುತ್ತೆ. ಹುಷಾರಾಗಿ ಗಣೆ ದಯವಿಟ್ಟು ನನ್ನ ತಗೊಂಡು ಇಲ್ಲ ಇದು ತಗೋ ಬೋರಾದ್ರೆ ಯೂಸ್ ಮಾಡ್ಕೊಂಡು. ಸೊ ಒಂದು ಮೊಬೈಲು, ಏರ್ಪಾಡ್ ಎಲ್ಲ ನನ್ನ ಕೈಯಲ್ಲಿ ಕೊಟ್ಟು ಹುಷಾರಾಗಿಟ್ಕೊ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಹೋಗೋಕ್ಕೆ ರೆಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಕ್ಕೆ ಹಂಗೆ ಹೇಳ್ದೆ ಅಂದರೆ ಎಲ್ಲನ ಇಟ್ಟು ಮರ್ತೋಗ್ಬಿಟ್ರೆ ಆಮೇಲೆ ಯಾರನ್ನ ಎತ್ಕೊಂಡ್ಬಿಡ್ತಾರೆ. ಸೊ ನಮ್ಮ ವಸ್ತು ನಾವೇ ಹುಷಾರಾಗಿ ಅಲ್ಲಿ ನೋಡ್ಕೋಬೇಕಿತ್ತು. ಸೊ ನೋಡಿ, ಈ ಗೇಟ್ ಇದೆ ಅಲ್ಲ, ಗೇಟ್ ಥರ ಹಾಕಿದಾರಲ್ಲ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡಿ ಅವ್ರು ಸ್ಟಾರ್ಟ್ ಅಂದಿದ ತಕ್ಷಣ 10 ಕೌಂಟ್ ಡೌನ್ ಬರುತ್ತೆ. ಸ್ಟಾರ್ಟ್ ಅಂದಿದ ತಕ್ಷಣ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ. 10K ರನ್ನರ್ಸು ಸ್ವಲ್ಪ ಜನ ಬಿಟ್ಟಿದ್ದಾರೆ, ಆಲ್ರೆಡಿ ಅವರು ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಲೇಟಾಗಿ ಬಂದಿರೋರು ಒಬ್ಬೊಬ್ಬರಾಗಿ ಹೋಗ್ತಿದ್ದಾರೆ. ಸೊ ನೆಕ್ಸ್ಟ್ 3K ರನ್ನರ್ಸು ರೆಡಿಯಾಗಿ ನಿಂತಿದ್ದಾರೆ. ನೆಕ್ಸ್ಟು 3K ರನ್ನರ್ಸ್ನ ಬಿಡ್ತಾರೆ ನೋಡಿ. The 3K runners, you volunteers know the path to the route. Sorry for voice is breaking because of the distance of the speaker and the mic where I'm standing now. So we have volunteers, we have hydration points, and we have everything taken care of one-on-one. For all the first timers, please ensure that you do not end up having spill or any kind of an injury. So good luck to all the first timers, and for the people who are learning again, welcome back. So we have exactly 8 minutes from now. So get up, get some folks to make the 3K run in 8 minutes. Varun, I don't know how to put this. What is it called? चिप कुछ बोलने ಸೊ ಅದು ಏನಕ್ಕೆ ಬ್ಯಾಂಡ್ ಸೆಟ್ಟವ್ರನ್ನ ಕರೆಸಿದ್ರು, ಏನಕ್ಕೆ ಅದು ಎಲ್ಲ ಡ್ರಮ್ ಹೊಡೆದಿದ್ದು ಅಂದರೆ ಸ್ವಲ್ಪ ಓಡೋರಿಗೆ ಜೋಶ್ ಬರಲಿ, ನಿದ್ದೆ ಮೂಡಿಂದ ಎಲ್ಲ ಎದ್ದೊಳ್ಳಿ, ಮತ್ತು ಸ್ವಲ್ಪ ಅದು ಬೀಟ್ಸ್ ಎಲ್ಲ ಕೇಳಿ ಎನರ್ಜೆಟಿಕ್ಕಾಗಿ ಓಡಲಿ ಅಂತ. ಇನ್ನು 10K ರನ್ನರ್ಸ್ ಇನ್ನೂ ಯಾರ್ಯಾರು ಬಾಕಿ ಇದ್ದರು ಒಬ್ಬೊಬ್ಬರಾಗಿ ಹೋಗ್ತಿದ್ರು. ಸೊ ನೋಡಿ, ಇಲ್ಲಿ ಡ್ರೋನಲ್ಲಿ ಕೂಡ ವಿಡಿಯೋ ಮಾಡ್ತಿದ್ರು ಒಬ್ಬರಣ್ಣ ಅಲ್ಲಿ.
ಡ್ರೋನ್ ಫುಲ್ಲು ಹಾರ್ತಾನೆ ಇತ್ತು ಎಲ್ಲ ಕಡೆ. ಸೊ ಇಲ್ಲಿ ಯಾರಿಗೆ ಗೊತ್ತಾಗಿಲ್ವೋ ಅವರೆಲ್ಲ ಕೇಳ್ಕೊಂಡು ಹೋಗ್ತಿದ್ರು 10K ರನ್ನರ್ಸು. ಸೊ ನೆಕ್ಸ್ಟ್ 3K ಹೋಗ್ತಾರೆ ನೋಡಿ. ಸೊ ನೋಡಿ ಇದೇ ಗ್ರೌಂಡು ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗೇ ಇತ್ತು. ಆವಾಗ ಒಂದು ಸ್ವಲ್ಪ ಕತ್ಲೆ ಇತ್ತು 5:30, ಸೊ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಮತ್ತು ರನ್ನರ್ಸ್ ಎಲ್ಲ ಇದ್ದರು. ಸೊ ಇವಾಗೆಲ್ಲರೂ ರನ್ನರ್ಸು ಹೋಗಿದ್ದಾರೆ. ಅವ್ರು ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಾನು ನಿಮ್ಗೆ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಅವ್ರಿಗೆ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ. ಇದು ಸೆಂಟ್ ಜೋಸೆಫ್ ಸ್ಕೂಲ್ CBSE ಸೆಂಟ್ ಜೋಸೆಫ್ ಸ್ಕೂಲ್ದು ಗ್ರೌಂಡ್ ಇದು. ಸೊ ಇಲ್ಲಿ ಅವ್ರಿಗೆ ಬಂದಿದ ತಕ್ಷಣ ಸುಸ್ತಾಗಿತ್ತಲ್ಲ, ಸೊ ನೀರು ಬಾಟ್ಲು ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಇಲ್ಲಿ ಇನ್ನು ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಜ್ಯೂಸ್ ಕೂಡ ಕೊಡ್ತಿದ್ರು. ಮತ್ತು ಇಲ್ಲಿ ಅವರು ಬ್ಯಾಗ್ ತಂದಿರ್ತಾರಲ್ಲ, ಬ್ಯಾಗೆಲ್ಲ ಇಕ್ಕಕ್ಕೆ ಒಂದು ಸ್ವಲ್ಪ ಸ್ಪೇಸು. ಮತ್ತು ನೋಡಿ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಪ್ಲೇಟು ಗ್ಲಾಸ್ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ. ಪ್ಲಸ್ ಬನಾನಾ, ಆರೆಂಜ್ ಎಲ್ಲ ಇತ್ತು. All the ladies and gentlemen, if there are any more 3K runners, I want you all to pull up your phone and get going on the 3K run. The route map and other help, you can go and reach out our volunteers on the path. ಇನ್ನು ಯಾರಾದರೂ 3K ರನ್ನರ್ಸ್ ಇದ್ದೀರಾ, ಲಾಸ್ಟ್ 3K ರನ್ನರ್ಸ್ ಇದ್ದಿದ್ದು. ಸೊ ಇನ್ನೂ ಯಾರನ್ನ ಇದ್ದೀರಾ ಅಂದರೆ ಬೇಗ ಹೋಗಿ ಅಂತ ಅನೌನ್ಸ್ ಮಾಡಿದರು. ಸೊ ನೋಡಿ UB ಸಿಟಿ ಹೆಂಗೆ ಕಾಣಿಸ್ತಿದೆ ಅಲ್ಲ, ಇದು ಸ್ಟೇಜು. ಇದು ಆ್ಯಕ್ಚುಲಿ ಏನಕ್ಕೆ ಮಾಡಿದ ಕಾಂಪಿಟೇಷನ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್. ಲೈಕ್ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ 1000 ರೂಪೀಸ್ ಪೇ ಮಾಡಬೇಕು. ಸೊ 1000 ರೂಪೀಸಲ್ಲಿ ಅವ್ರು ನಮಗೆ ಬ್ರೇಕ್ಫಾಸ್ಟು, ಮೆಡಲ್ಲು ಇದು ಮತ್ತು ಟೀ ಶರ್ಟ್ ಎಲ್ಲ ಕೊಟ್ಟು ಮಿಕ್ಕಿದ್ದು ಬ್ರೆಸ್ಟ್ ಕ್ಯಾನ್ಸರ್ ಇರೋ ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇಲ್ಲಿ ತುಂಬ ಜನ ರಿಜಿಸ್ಟರ್ ಮಾಡ್ತಾರೆ. ಮಿಕ್ಕಿದ್ದೆಲ್ಲ ಬಂದು ಲೈಕ್ ಈ ಥರ ಹೆಲ್ಪ್ ಮಾಡೋ ಥರದಲ್ಲಿ ಈ ಕಾಂಪಿಟೇಷನ್ ಮಾಡೋದು. ಸೊ ನೋಡಿ ಇಲ್ಲೂ ಕೂಡ ಅದೇ ಥರ ಆ ಸೈಡಲ್ಲಿ ಏನು ಅರೇಂಜ್ ಮಾಡಿದರು ಬ್ರೇಕ್ಫಾಸ್ಟು, ನೀರೆಲ್ಲ ಇಲ್ಲೂ ಅದೇ ಥರ ಅರೇಂಜ್ ಮಾಡಿದ್ದಾರೆ. ಒಂದೇ ಸೈಡ್ ಇಟ್ಟರೆ ಫುಲ್ ಕ್ರೌಡ್ ಆಗುತ್ತೆ ಅಂದ್ಬಿಟ್ಟು 2 ಕಡೆಯೂ ಅರೇಂಜ್ ಮಾಡಿದರು. ಫುಡ್ಡು, ಪ್ಲೇಟ್ಸು, ವಾಟರ್ ಬಾಟಲ್ ಎಲ್ಲ. ಯಾಕುಲ್ಟ್ ಅವ್ರು ಕೂಡ ಇನ್ವಾಲ್ವ್ ಆಗಿದ್ದು. ಲೈಕ್ ಯಾಕುಲ್ಟ್ ಅವ್ರದ್ದು ಒಂದು ಸ್ವಲ್ಪ ಪ್ರಾಡಕ್ಟ್ ಕೂಡ ತಂದಿದ್ರು. ಮತ್ತು ಡೈರಿ ಹ್ಯಾಪಿನೆಸ್ ಕರ್ಡ್ ಆಗಿರ್ಬೋದು ಮತ್ತು ಅದರಿಂದ ಮಾಡಿರೋ ಐಸ್ ಕ್ರೀಮ್ಸ್ ಆಗಿರ್ಬೋದು ಅದೂ ಇತ್ತು. ಸೊ ನೋಡಿ ಸ್ಟೇಜ್ ಮೇಲೆ ದೊಡ್ಡದಾಗಿ ಬ್ಯಾನರ್ ಹಾಕಿದ್ರು. ಪಿಂಕ್ 10K ಚಾಲೆಂಜ್, ರನ್ ಫಾರ್ ಪಿಂಕ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂದ್ಬಿಟ್ಟು. ಸೊ ನೋಡಿ ಇದು ಬಂದುಬಿಟ್ಟು ಸ್ಪಾನ್ಸರ್ ಮಾಡಿರೋರು. ಸೊ ಅಲ್ಲೆಲ್ಲ ಬಾಟ್ಲೆಲ್ಲ ಲೈನಲ್ಲಿ ಇಟ್ಕೊಂಡು ಅರೇಂಜ್ ಮಾಡ್ತಿದ್ರು. ಈಗ ನೋಡಿ ಗ್ರೌಂಡ್ ಎಷ್ಟು ದೊಡ್ಡದಾಗಿ ಕಾಣ್ತಿದೆ. ಟೆನ್ ಕೆ ರನ್ನರ್ಸ್ ಒಂದು ಸ್ವಲ್ಪ ಜನ ಮುಗಿಸ್ಕೊಂಡು ಬಂದಿದ್ರು.
ಬಂದು ಇಲ್ಲಿ ಮೆಡಲ್ ಕಲೆಕ್ಟ್ ಮಾಡ್ತಿದ್ರು. ಅವ್ರದ್ದು 10K ರನ್ನರ್ಸ್ದು ಮೆಡಲ್ ಕೊಡ್ತಾರೆ ಎಲ್ಲರಿಗೂ. ಸೊ ಮೆಡಲ್ ಕಲೆಕ್ಟ್ ಮಾಡ್ತಿದ್ರು ಎಲ್ಲರೂ. ಬರೀ ಫಸ್ಟ್ ಬಂದವ್ರಿಗೆ ಸೆಕೆಂಡ್ ಬಂದವ್ರಿಗೆ ಅಂತಲ್ಲ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಮೆಡಲ್ ಕೊಡ್ತಾರೆ. ಮತ್ತು ಯಾರು ಫಸ್ಟ್ 5 ಇಲ್ಲ 10 ಮೆಂಬರ್ಸ್ ಫಸ್ಟು ಇಷ್ಟು ಮಿನಿಟಲ್ಲಿ ಮುಗಿಸಿರ್ತಾರೆ ಅವ್ರಿಗೆ ಮಾತ್ರ ಬಂದುಬಿಟ್ಟು ಪ್ರೈಸ್ ಕೊಡೋದು. ಮಿಕ್ಕಿದವರೆಲ್ಲರಿಗೂ ಮೆಡಲ್ ಕೊಡ್ತಾರೆ. ನೋಡಿ ಇಲ್ಲಿ ಎಲ್ಲ ಒಬ್ಬೊಬ್ಬರಾಗಿ ಬಂದು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ರೀಚ್ ಆಗ್ತಿದ್ದಾರೆ. ಮತ್ತು ಇಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜನ ನನಗೆ ಫೋಟೋ ಪೋಸ್ಟ್ ಮಾಡಿದ್ದಾರೆ. Hello, look here. Hello, it is turning away. Call it, no, it's looking the other way. ಆ ಕ್ಯಾಟ್ ನೋಡೋದಲ್ಲ ಎಷ್ಟು ಚೆನ್ನಾಗಿತ್ತಲ್ಲ. ಬೆಕ್ಕು, ಪರ್ಷಿಯನ್ ಬೆಕ್ಕದು. ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅನ್ನೋ ಥರ ಎಲ್ಲರೂ ಕ್ಯಾಟ್ನ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ಇಟ್ಕೋತಿದ್ರು. ಮತ್ತು ಎಲ್ಲರೂ ಮೆಡಲ್ ಇಸ್ಕೊಳ್ಳೋಕ್ಕೆ ಲೈನಲ್ಲಿ, ಮತ್ತು ನೀರೆಲ್ಲ ಕುಡ್ಕೊಂಡು ಸುಸ್ತಾಗಿದೆ. ಮತ್ತು ನೋಡಿ ಆಲ್ರೆಡಿ ಬ್ರೇಕ್ಫಾಸ್ಟಿಗೆ ಲೈನ್ ಫಾರ್ಮ್ ಮಾಡಿ ನಿಂತ್ಕೊಂಡಿದ್ರು. ಆ್ಯಂಡ್ ನಮ್ಮ ಅಣ್ಣ ನನ್ನ ಇಲ್ಲಿ ಹುಡುಕ್ತಿದ್ದ. ಸೊ ನೋಡಿ ಕಾಲ್ ಮಾಡ್ತಾನೆ ಇವಾಗ. ನಾನು ಅವನ್ನ ನೋಡಿದ್ದೆ, ಬಟ್ ಅವನು ನನ್ನ ನೋಡಿರಲಿಲ್ಲ. ಇಲ್ಲಿದ್ದಾನೆ ನೋಡಿ. ಸೊ ಬಂದ ಇಲ್ಲಿ ಮೆಡಲ್ ಇಸ್ಕೊಂಡು ಬರ್ತೀನಿ ಅಂತ ಹೋದ. ಅಲ್ಲಿ ಇಸ್ಕೊತಿದ್ದಾನೆ. ಸೊ ಇಸ್ಕೊಂಡು ಬಂದ. ಈ ಕಡೆ ಫುಲ್ಲು ಸ್ವೆಟ್ಟಾಗಿ ಟೀ ಶರ್ಟ್ ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿತ್ತು. ಆಮೇಲೆ ಒಂದು ಸ್ವಲ್ಪ ಪೋಸ್ ಎಲ್ಲ ಕೊಟ್ಟ ಫೋಟೋಸ್ಗೆ. ಸೊ ನೆಕ್ಸ್ಟು ಇಲ್ಲಿ ನೋಡಿ ಲೈನ್ ಫಾರ್ಮ್ ಮಾಡಿದ್ದಾರೆ ಬ್ರೇಕ್ಫಾಸ್ಟಿಗೆ. ಮತ್ತು ಸ್ಟೇಜ್ ಮೇಲೆ ಒಂದು ಸ್ವಲ್ಪ ಎಲ್ಲರೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಮೆಡಲ್ ಹಾಕೊಂಡು ಫೋಟೋಸ್ ಎಲ್ಲ ಇಟ್ಕೋತಿದ್ರು. ಆಲ್ರೆಡಿ 9 o'clock ಆಗ್ತಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದ್ವಿ. Food banana. Thank you. ಬ್ರೇಕ್ಫಾಸ್ಟು. Last 5, 4, 3, 2, 1, go for it.
lunge and stretch. So one step front, okay, go down and just hold. If you are very much comfortable, both arms up. Hold. That's right. 4, 3, 2, 1. Switch to other leg. Other leg front. Go closer to the floor. Knee closer to the floor. Arms up. Elbows straight. Perfect. That's 8, 7, 6, 5, 4, 3, 2, 1. All right, wide squats, wider stance, wider gap between your feet, toes and knee. ಓಡಿ ಬಂದಾದಮೇಲೆ ಈ ಎಕ್ಸಸೈಸ್ ಮಾಡಲೇಬೇಕು, ಅವಾಗ ಕಾಲು ನೋವಿರಲ್ಲ. ಇಲ್ಲ ಅಂದರೆ ಡೇ ಫುಲ್ಲು ಕಾಲು ನೋವಿರುತ್ತೆ. ಸೊ ಈ ಥರ ಎಕ್ಸಸೈಸ್ ಮಾಡಿದ್ರೆ ಒಂದು ಸ್ವಲ್ಪ ಮಸಲೆಲ್ಲ ರಿಲ್ಯಾಕ್ಸ್ ಆಗಿ ಕಾಲು ನೋವಾಗಲಿ ಇಲ್ಲ ಬಾಡಿ ಪೇನ್ ಆಗಲಿ ಯಾವುದೂ ಇರೋದಿಲ್ಲ. ಸೊ ಇಲ್ಲೆಲ್ಲ ಎಕ್ಸಸೈಸ್ ಮಾಡಿಸ್ತಿದ್ರು. ಸೊ ನೆಕ್ಸ್ಟ್ ಒಂದು ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ, ಸೊ ಜಾಗಿಂಗ್ ಬೇಕಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಸೊ ನೆಕ್ಸ್ಟ್ ಟೈಮಿಂದ ನೀವು ಖಂಡಿತ ಪಾರ್ಟಿಸಿಪೇಟ್ ಮಾಡಿ, ನೀವು ಸ್ಪಾನ್ಸರ್ ಮಾಡಿ. ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಇನ್ನೊಂದಿದಾಗಲಿ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಇದೆ UB City ದಿ ಕಲೆಕ್ಷನ್. ಸೊ ಇಲ್ಲೂ ಒಂದು ಸ್ವಲ್ಪ UB Cityದು ಫೋಟೋಸ್ ಎಲ್ಲ ತೊಗೊಂಡು ಆಚೆಯಿಂದನೇ, ಒಳಗಡೆ ಹೋಗೋಕ್ಕೆ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಆಚೆಯಿಂದನೇ ನೋಡಿಕೊಂಡು ಹೋಗೋಣ ಅಂದ್ಕೊಂಡ್ವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಯೂಸ್ಫುಲ್ ಆಗಿದೆ, ಒಂದು ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಸೊ ಟೇಕ್ ಕೇರ್, ಬಾಯ್.